Very good morning to all my dear science students. Welcome back to our physics class. Myself Mr. B.R.Patil, CLEPU College, Chikodi. Friends, ಕಳೆದ ಕ್ಲಾಸ್ನಲ್ಲಿ ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನುವಂಥ ಒಂದು ಅಧ್ಯಾಯವನ್ನು ಕಲ್ತಿದ್ದೀವಿ. ಸೊ ಆ ಟಾಪಿಕ್ ಆದ ನಂತರ ಅದರ ಮುಂದಿನ ಟಾಪಿಕ್ ಆದಂತಹ ಆಸಿಲೇಷನ್ಸ್ ಬಗ್ಗೆ ಕಲಿಬೇಕಾಗೈತಿ. ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ we will discuss about the important concepts related to the topic oscillations, which are very much science. That bridge course anta ನಾವು ಕಲಿಬೇಕಾಗೈತಿ. ಸೊ waves topic ಒಳಗಡೆ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ನೊಳಗೆ. ಆ ಕಾನ್ಸೆಪ್ಟ್ಸ್ಗಳು ನಿಮಗೆ ಸೆಕೆಂಡ್ ಇಯರ್ PUC ನಲ್ಲಿ ತುಂಬ ಹೆಲ್ಪ್ಫುಲ್ ಆಗಿ ಬರ್ತಾವ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಗೆಳೆಯರೇ, ಆಸಿಲೇಷನ್ಸ್ ಅಂದರೆ ಕನ್ನಡೊಳಗೆ ಇದಕ್ಕೆ ಕರೀತಾರ ಆಂದೋಲನ ಅಂತೇಳಿ ಕರೀತಾರ. ಸೊ ಆಂದೋಲನ, ಆಸಿಲೇಷನ್ಸ್ ಅಂದರೆ ಆಂದೋಲನ ಅಂತ ನಾವಿಲ್ಲಿ ಕರಿಬಹುದು ಕನ್ನಡೊಳಗೆ. ಸೊ ವಾಟ್ ಡು ಯು ಮೀನ್ ಬೈ ಆಸಿಲೇಷನ್? So we can say oscillation is nothing but the to and fro motion of a body, or you can say the movement of a particle or the movement ಹಿಂದಕ್ಕ ಮತ್ತೆ ಮುಂದಕ್ಕ ಒಂದು ಬಾಡಿ ಅಥವಾ ಒಂದು ಪಾರ್ಟಿಕಲ್ ಮೂವ್ ಆಯ್ತಂದ್ರೆ ಅದಕ್ಕೆ ನಾವು ಆಸಿಲೇಷನ್ ಅಂತ ನಾವು ಹೇಳ್ಬೋದು. ಆಸಿಲೇಟ್ ಆಗೈತಿ ಅಂತ ನಾವು ಹೇಳ್ಬೋದು, ಅಥವಾ ಸ್ಥಾನ ಪಲ್ಲಟ ಹೊಂದೈತಿ ಅಂತ ನಾವು ಹೇಳ್ಬೋದು. Oscillation, there are two more important concepts they will come, and those are nothing but what we can say periodic motion and oscillatory motion. Periodic motion ಅಂತ ಹೇಳ್ಬೋದು ನಾವು, ಅಥವಾ oscillatory motion ಅಂತ ನಾವು ಹೇಳ್ತೀವಿ. ಸೊ periodic motion ಅನ್ನುವಂತ ನಾವು periodic motion ಅಂತ ನಾವಿಲ್ಲಿ, ಸೊ periodic motion we can say periodic. So periodic motion andre ಏನು? So what do you mean by motion? In your earlier classes you studied this motion. So rate of change of position of an object with respect to time is nothing but we can say motion. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಅಂದ್ರ ಅದಕ್ಕೆ ನಾವು ಚಲನೆ ಅಂತ ನಾವು ಹೇಳ್ಬಹುದಾ. ಸೊ in that we will discuss about the concept called periodic motion anta ನಾವು ಇಲ್ಲಿ ಹೇಳ್ತೀವಿ. ಸೊ periodic motion ಅಂದ್ರೆ ಏನು ಹೇಳ್ಬೋದಾ? ಸೊ see, definition of this periodic motion is what? The body or the motion. ಹೆಂಗೆ ಹೇಳ್ಬೋದು ನಾವು periodic motion ಅನ್ನ? definition ಅನ್ನ ಹೆಂಗೆ ಹೇಳ್ಬೋದಾ? ಸೊ the motion which repeats itself in the given regular intervals of time. Regular intervals of time is called periodic motion. The motion of the body in which it repeats of time is called. So the, or you can say the motion of the particle itself in the given interval of time is called periodic motion. ಸೊ ನಾವು ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡ್ಬೋದು. ಯಾವ್ಯಾವ ಎಕ್ಸಾಂಪಲ್ಸ್ ಬರ್ತಾವಪ್ಪ ಈ ಪಿರಿಯೋಡಿಕ್ ಮೋಷನ್ ಒಳಗಡೆ? ಯಾವ್ಯಾವ ಎಕ್ಸಾಂಪಲ್ಸ್ ಬರ್ತಾವ ನೀವು ಹೇಳ್ಬೋದಾ? ಯಾವ್ಯಾವ ಎಕ್ಸಾಂಪಲ್ಸ್ ಬರ್ತಾವ ಅಂತೇಳಿ? ಸೊ ಸಿ, ಯಾವ್ಯಾವ ಎಕ್ಸಾಂಪಲ್ಸ್ ಬರ್ತಾವ? ಯಾವ್ಯಾವ ಎಕ್ಸಾಂಪಲ್ಸ್ ಬರ್ಬೋದಪ್ಪ ಪಿರಿಯೋಡಿಕ್ ಮೋಷನ್ಗೆ? ಸೊ ಸಿ, revolution of we can say earth, revolution of earth around the sun. So ಸೂರ್ಯನ ಸುತ್ತ
ಭೂಮಿ ತಿರುಗುವಂತಹ ಒಂದು ಚಲನೆಯನ್ನು ನಾವು ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ರೆವಲ್ಯೂಷನ್ ಆಫ್ ಅರ್ತ್ ಅರೌಂಡ್ ದಿ ಸನ್ ಈಸ್ ಕಾಲ್ಡ್ ಪಿರಿಯಾಡಿಕ್ ಮೋಷನ್. ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು ಅದಕ್ಕೆ ಮತ್ತೊಂದು ಹೇಳ್ರಿ. ಸೊ ಅಗೇನ್ ಸೇಮ್ revolution of satellite, revolution of satellites around planet. So revolution of these satellites around the planet is an example. ಮತ್ತೊಂದು ಹೇಳ್ರಿ. So to and fro motion of a simple pendulum, motion of simple pendulum. ಸೊ ಇವೆಲ್ಲಾನು ನಾವು ಮೋಷನ್ಗೆ ಎಕ್ಸಾಂಪಲ್ಸ್ ಆಗಿ ಹೇಳ್ಬೋದಾ? ಸೊ ಹೆಂಗೆ ಹೇಳ್ತೀರಿ? ಈಸಿಯೆಸ್ಟ್ ಡೆಫಿನಿಷನ್. ಸೊ ದ ಮೋಷನ್ ವಿಚ್ ರಿಪೀಟ್ ಇಟ್ ಸೆಲ್ಫ್ ಇನ್ ದ given interval of time or in the given regular intervals of time is periodic motion. So ಯಾವುದಕ್ಕೆ ಪಿರಿಯಾಡಿಕ್ ಮೋಷನ್ ಅಂತವ? ಎಕ್ಸಾಂಪಲ್ಸ್ ನಾವು ತಗೊಂಡ್ರೆ ರೆವಲ್ಯೂಷನ್ ಆಫ್ ದಿ ಅರ್ತ್ ಅರೌಂಡ್ ದಿ ಸನ್, ಸೂರ್ಯ ಭೂಮಿ ತಿರುಗುವಂತಹ ಒಂದು ಚಲನೆಯನ್ನ ನಾವು ಏನಂತ ಕರಿತೀವಿ? ಪಿರಿಯಾಡಿಕ್ ಮೋಷನ್ ಕರಿಬಹುದಾ? ಇವಾಗ ರೆವಲ್ಯೂಷನ್ ಆಫ್ ದಿ ಸ್ಯಾಟಲೈಟ್ಸ್ around the planet is a good example for, we can say, periodic motion. So to and fro motion of a simple pendulum ನಾವು ತಗೊಂಡಾಗ ಅದರೊಳಗಡೆ, ಸೊ ಇದನ್ನ ಪೆಂಡುಲಮ್ ಅಂತ ತಗೊಂಡಾಗ ಅದ್ರೊಳಗೆ ಹಿಂದೆ ಮತ್ತೆ ಮುಂದಕ್ಕೆ ಚಲನೆ ಆಗ್ತದೆ. ಸೊ ಹಿಂದೆ ಮ್ಯಾಕ್ಸಿಮಮ್ ಪೊಸಿಷನ್, ಇದು ಮೀನ್ ಪೊಸಿಷನ್ ಅಂತ ತಿಳ್ಕೊಂಡ್ರೆ ಅದರ ಎರಡೂ ಸೈಡ್ ಮ್ಯಾಕ್ಸಿಮಮ್ ಪೊಸಿಷನ್ಗೆ ಹೋಗಿ ಬರೋದನ್ನ ಏನಂತೀವಿ? ಪೆಂಡುಲಮ್ ಅಂತ ಹೇಳ್ತೀವಿ. ಸೊ ಟು ಅಂಡ್ ಫ್ರೋಷನ್ ಅಂದ್ರೆ ಹಿಂದೆ ಮತ್ತು ಮುಂದಕ್ಕೆ ಆ ಪೆಂಡುಲಮ್ದ ಚಲನೆ ಆಗ್ತದೆ. ಆ ಎಕ್ಸಾಂಪಲ್ ನಾವೇನು ಹೇಳ್ತೀವಿ? ಪಿರಿಯಾಡಿಕ್ ಮೋಷನ್ ಅಂತ ನಾವು ಇಲ್ಲಿ ಹೇಳ್ಬಹುದು. ನೆಕ್ಸ್ಟ್ ಇದಾದ ನಂತರ ಮತ್ತೊಂದು ಏನು ಬರ್ತದಪ್ಪ ಅಂದ್ರೆ, ವಿ ಕ್ಯಾನ್ ಸೇ ಎರಡನೇ ಕಾನ್ಸೆಪ್ಟ್ ಯಾವ್ದು ಬರ್ತದ ಅಂದ್ರೆ ಆಸಿಲೇಟರಿ. ಯಾವ್ದು ಬರ್ತದ್ರಿ? ಆಸಿಲೇಟರಿ ಮೋಷನ್. ಸೊ ಆಸಿಲೇಟರಿ ಮೋಷನ್ ಅಂದ್ರೆ ಏನು? ಸೊ ಸೆಕೆಂಡ್ ಒನ್ ನಾವು ಮೋಷನ್, ಆಸಿಲೇಟರಿ ಮೋಷನ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಆಸಿಲೇಟರಿ ಮೋಷನ್. Oscillatory motion ಅಂದ್ರೆ ಏನು? So what is mean by oscillatory motion? So how you will define? So see definition. Motion ಗೆ definitions ನೋಡ್ಬೇಕಂದ್ರೆ it is the to and fro motion of a body from, or to and fro motion of a body between extreme positions from its mean position. In a position is called oscillatory motion. It is the to and fro motion. It is the to and fro motion of a body between extreme positions. We can say extreme positions from its mean position. ಸೊ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನಾವು ತಗೊಂಡಾಗ ಆ ರೆಫರೆನ್ಸ್ ಪಾಯಿಂಟ್ದಿಂದ ಎರಡೂ ಬದಿಯಲ್ಲಿ ತನ್ನ ಮ್ಯಾಕ್ಸಿಮಮ್ ಪೊಸಿಷನ್ ಯಾವ್ದು ಹೋಗಿ ಬರ್ತದ. ಸೊ ನಾವಿಲ್ಲಿ ಎಕ್ಸಾಂಪಲ್ಸ್ ನೋಡ್ತೀನಿ. ಸಿಂಪಲ್ ಪೆಂಡುಲಮ್ ತಗೊಂಡಾಗ, ಸೊ ಇಲ್ಲಿ ಇದೊಂದು ಬಾಕ್ಸ್ ಅದ ಅಂತ ತಿಳ್ಕೊಡ್ರಿ. ಸೊ ದಿಸ್ ಈಸ್ ಕಾಲ್ಡ್ ಮೀನ್ ಪೊಸಿಷನ್. ಸೊ ಮೀನ್ ಪೊಸಿಷನ್ ಅಂತ ನಾವು ತಗೊಂಡೀವಿ. ಸೊ ಮೀನ್ ಪೊಸಿಷನ್. ಸೊ ಇದು ಸಿಂಪಲ್ ಪೆಂಡುಲಮ್ ತಗೊಂಡಾಗ ಇದನ್ನು ನಾವು ಮೂಮೆಂಟ್ ಮಾಡ್ತೀವಿ. ಸೊ ಒಮ್ಮೆ ಇಲ್ಲಿ ಹೋಗ್ತದ,
ಮತ್ತೊಮ್ಮೆ ಹೋಗ್ತದ್ರಿ ಇಲ್ಲಿ ಹೋಗ್ತದೆ. These two are called extreme positions. So ಇದಕ್ಕೆ ನಾವು maximum position we can say, extreme position. This is also called extreme position. ಇದನ್ನು ನಾವು ಮೀನ್ ಪೊಸಿಷನ್ ಅಂತ ತಗೊಳ್ತೀವಿ. ದಿಸ್ ಇಸ್ ದ ಮಿನಿಮಮ್ ಪೊಸಿಷನ್ ಆಫ್ ಅ ಬಾಡಿ ಅಂಡ್ ದೀಸ್ ಟು ಆರ್ ದಿ ಮ್ಯಾಕ್ಸಿಮಮ್ ಪೊಸಿಷನ್ಸ್ ರೀಚ್ಡ್ ಬೈ ದಿ ಬಾಡಿ. ಸೊ ಮೂವ್ಮೆಂಟ್ ಆಗ್ತಾವ ಟು ಅಂಡ್ ಫ್ರೋ ಮೋಷನ್, ಮುಂದಕ್ಕೆ ಮತ್ತೆ ಹಿಂದಕ್ಕೆ, ಮುಂದಕ್ಕೆ ಮತ್ತೆ ಹಿಂದಕ್ಕೆ ಅದು ಮೂವ್ಮೆಂಟ್ ಆಗ್ತದೆ. ಆ ಮೋಷನ್ಗೆ ಅಥವಾ ಚಲನೆಗೆ ಏನಂತ ಕರಿತೀವಿ? ಆಸಿಲೇಟರಿ ಮೋಷನ್. ಇಟ್ ಈಸ್ ದ ಟು ಅಂಡ್ ಫ್ರೋ ಮೋಷನ್ ಆಫ್ ಎ ಬಾಡಿ ಬಿಟ್ವೀನ್ two extreme positions from this mean position is called oscillatory motion. ಇನ್ನೊಂದು ಹೆಸರಿಂದ ಕರಿತೀವಿ ವೈಬ್ರೇಷನಲ್ ಮೋಷನ್ ಅಂತಾನೂ ಕರೀತಾರೆ. ವೈಬ್ರೇಷನಲ್ ಮೋಷನ್ ವಿ ಕ್ಯಾನ್ ಸಿ, ವೈಬ್ರೇಷನ್ ಮೋಷನ್ ಅಂತಾನೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ ಆಸಿಲೇಟರಿ ಮೋಷನ್ ಅಥವಾ ವೈಬ್ರೇಷನಲ್ ಮೋಷನ್ ಅಂತಾನು ನಾವು ಇಲ್ಲಿ ಕರಿತೀವಿ. ಸೊ ಇನ್ನೊಂದು ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಎಕ್ಸಾಂಪಲ್ಸ್ ಹೇಳ್ರಿ, ಇದಕ್ಕೆ ಯಾವ್ಯಾವ ಎಕ್ಸಾಂಪಲ್ಸ್ ಬರ್ಬೋದಪ್ಪ ಅಂದ್ರೆ, ಸೊ ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ದಿಸ್ ಆಸಿಲೇಟರಿ ಮೋಷನ್ ಯು ಕ್ಯಾನ್ ಸೇ? ಯಾವ್ದು ಹೇಳ್ಬೋದಪ್ಪ ಅಂದ್ರೆ, ಯಾವ್ದು ಹೇಳ್ಬೋದು ನಾವು? ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡುಲಮ್. ಆಸಿಲೇಷನ್ ಆಫ್ simple pendulum is an example for this oscillatory motion. Oscillation of simple pendulum. So ಮತ್ತೊಂದು ಎಕ್ಸಾಂಪಲ್ ಯಾವ್ದು ಹೇಳ್ಬೋದಾ? ನೀವು ಸ್ಪ್ರಿಂಗ್ ನೋಡಿದ್ರಂದ್ರೆ, ಕಾನ್ಸ್ಟಂಟ್ ಸ್ಪ್ರಿಂಗ್, you can say spiral spring. So oscillation of spiral spring, we can say spiral spring. Some mass consisting of mass. ಸೊ ನಾವು ಸ್ಪೈರಲ್ ಸ್ಪ್ರಿಂಗ್ ತಗೊಂಡಿರ್ತೀವಿ, ಅದು ಸ್ಪೈರಲ್ ಸ್ಪ್ರಿಂಗ್ ಅಂತ ಇನ್ಸ್ಟ್ರೂಮೆಂಟ್ ಅದ. ಆ ಸ್ಪೈರಲ್ ಸ್ಪ್ರಿಂಗಿಗೆ ಕೆಲವಷ್ಟು ಮಾಸ್ ಇರುವಂತ ಒಂದು ವೇಟನ್ನು ನಾವು ಅದಕ್ಕೆ ಲೂಪ್ ಅಂದ್ರೆ ಅದಕ್ಕೆ ನಾವು ಕನೆಕ್ಟ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಅಲ್ಲಿ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಮೂವ್ಮೆಂಟ್ ಆಗ್ತದೆ. ಆ ಮೋಷನ್ಗೆ ನಾವು ಏನಂತ ಕರಿತೀವಿ? ಆಸಿಲೇಟರಿ ಮೋಷನ್ ಅಂತ ಕರಿತೀವಿ ಅಥವಾ ವೈಬ್ರೇಷನಲ್ ಮೋಷನ್ ಅಂತ ಕರಿತೀವಿ. ವಿ ಕ್ಯಾನ್ ಸೇ ಸಿತಾರ್ ಒಳಗಡೆ ನೀವು ನುಡಿಸುವಾಗ ಆ ತಾರನ್ನ, ವೈರ್ ಇರ್ತದಲ್ಲ, ವೈರ್ನ ಜಗ್ಗಿ ಬಿಟ್ರಂದ್ರೆ ಅದು ಮೂವ್ಮೆಂಟ್ ಆಗ್ತದೆ ಹಿಂದಕ್ಕೆ ಮತ್ತು ಮುಂದಕ್ಕೆ. ಅದು ಒಂದು ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿ. ಅದಕ್ಕೆ ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಅಂತ ನಾವು ಹೇಳ್ಬಹುದಾ. ಸೊ ಇವ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಮೋಷನ್ ಒಳಗಡೆ. ಒಂದು ಆಸಿಲೇಟರಿ ಮೋಷನ್ ಬರ್ತದ, ಇನ್ನೊಂದು ಪಿರಿಯಾಡಿಕ್ ಮೋಷನ್ ಅಂತ ಬರ್ತದೆ. ನೆಕ್ಸ್ಟ್ ಇವೆರಡು ಪಾಯಿಂಟ್ಸ್ ಆದ ನಂತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ಕಲಿಬಹುದು ಇಲ್ಲಿ. ಏನಪ್ಪಾ ಅಂದ್ರೆ, ಎಲ್ಲ ಆಸಿಲೇಟರಿ ಮೋಷನ್ಸ್ ಪಿರಿಯಾಡಿಕ್ ಆಗಬಹುದು, ಆದ್ರೆ ಎಲ್ಲ ಪಿರಿಯಾಡಿಕ್ ಮೋಷನ್ಸ್ ಏನಾಗಂಗಿಲ್ಲ, ಆಸಿಲೇಟರಿ ಆಗಂಗಿಲ್ಲ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ನಾವು ನೋಟ್ ಅಂತ ಹೇಳ್ಬೋದಾ, CET ಒಳಗಡೆ ಆಗಲಿ ಅಥವಾ ಯಾವುದಾದ್ರೂ 1 ಮಾರ್ಕ್ಸ್ ಕ್ವಶನ್ ಒಳಗಡೆ ನಾವು ಕೇಳ್ಬೋದು ಅವರು. ಸೊ ಆಲ್ ದಿ ಆಸಿಲೇಟರಿ ಮೋಷನ್ಸ್ ಆರ್ ಪಿರಿಯಾಡಿಕ್, ಬಟ್ ಆಲ್ ಪಿರಿಯಾಡಿಕ್ ಮೋಷನ್ಸ್ ಆರ್ ನಾಟ್ ಆಸಿಲೇಟರಿ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಹೆಂಗೆ ಹೇಳ್ಬೋದ್ರಿ? all the oscillatory motions are periodic, but all the periodic motions are not oscillatory. ಈ ಪಾಯಿಂಟ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ರಿ. ಯಾವಾಗ ಎಕ್ಸಾಮ್ ನಲ್ಲಿ ಹೆಲ್ಪ್ ಆಗ್ತದಂತ ನಮಗೆ ಹೇಳಕ್ ಆಗಂಗಿಲ್ಲ. ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನಾವು ಓದ್ಬೇಕಾಗ್ತದ. ಇದನ್ನ ನೋಟ್ ಅಂತ ಬರೆದಿಟ್ಕೊಳ್ರಿ. ಸೊ ನೆಕ್ಸ್ಟ್ ಇದಾದ ನಂತರ ನಾವು ಮುಂದಿನ ಒಂದು ಕಾನ್ಸೆಪ್ಟ್ ಅನ್ನ ಕಲಿಬೇಕಾಗೈತಿ. ಆ ಕಾನ್ಸೆಪ್ಟ್ಸ್ಗಳು ಇಲ್ಲಿದಾವ. ಮೀನ್ ಪೊಸಿಷನ್ ಅಂತ ನಾವು ಹೇಳ್ಬೋದು, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು, ಆಂಪ್ಲಿಟ್ಯೂಡ್ ಅಂತ ಹೇಳ್ಬೋದು, ಪೀರಿಯಡ್ ಅಂತ ಹೇಳ್ಬೋದು, ಅಥವಾ ಫ್ರೀಕ್ವೆನ್ಸಿ ಅಂತ ನಾವಿಲ್ಲಿ ಹೇಳ್ಬೋದಾ. ಸೊ ಇವೆಲ್ಲಾನು ಸೆಕೆಂಡ್ ಇಯರ್ PUC ಒಳಗಡೆ ಆಪ್ಟಿಕ್ಸ್ ಅಂತ ಒಂದು ಟಾಪಿಕ್ ಅದ, ವೇವ್ ಆಪ್ಟಿಕ್ಸ್ ಅಂತ ಬರ್ತದೆ. ಆ ಟಾಪಿಕ್ಸ್ ಒಳಗಡೆ ಇವೆಲ್ಲಾನು ಬೇಕಾಗ್ತಾವ. ಅದಕ್ಕೆ ನಾವು ಬ್ರಿಡ್ಜ್ ಕೋರ್ಸ್ ಅಂತ ನಾವು ಇಲ್ಲಿ ಮಾಡಿ ಅದನ್ನು ನಿಮ್ಗೆ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಹೆಲ್ಪ್ ಆಗ್ತಾವಲ್ಲ ಅದನ್ನ ನಾವು ಇಲ್ಲಿ ತಗೊಳತ್ತೀವಿ. ಸೊ ನೋಡ್ಕೊಳ್ರಿ ಚೆನ್ನಾಗಿ. ಫಸ್ಟ್ ಪಾಯಿಂಟ್ ಇದೆ ಮೀನ್ ಪೊಸಿಷನ್ ಅಂತೇಳಿ. ಮೀನ್ ಫಸ್ಟ್ ಪಾಯಿಂಟ್ ಬರ್ತದೆ ಮೀನ್ ಪೊಸಿಷನ್. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅಂತಾನು ನಾವು ಹೇಳ್ಬಹುದು.
mean position, or you can say it is lowest position of a particle. Or so ಹೆಂಗೆ ಹೇಳ್ಬೋದಪ್ಪ ಡೆಫಿನಿಷನ್ ಅನ್ನು ನೀವು? How we will define mean position? So actually it is a reference point. ನಾವು ಇದನ್ನ ರೆಫರೆನ್ಸ್ ಪಾಯಿಂಟ್ ಅಂತ ತಗೊಳ್ತೀವಿ, ಒಂದು ನಿರ್ದಿಷ್ಟ ಬಿಂದು ಅಂತ ತಗೊಳ್ತೀವಿ. ಸೊ ಮೀನ್ ಪೊಸಿಷನ್ ಇಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಎ reference point at which the body oscillates. The body oscillates is called mean position. So ಇದೊಂದ ಮೀನ್ ಪೊಸಿಷನ್ ನಾವು ಏನು ತೊಗೊಳ್ತೀವಿ, ಇದನ್ನ ರೆಫರೆನ್ಸ್ ಪಾಯಿಂಟ್ ಅಂತ ತಗೊಳ್ತೀವಿ. ಈ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡ ಒಂದು ಆಬ್ಜೆಕ್ಟ್ ತನ್ನ ಟು ಮತ್ತೆ ಫ್ರೋಮೋಷನ್ ಹಿಂದಕ್ಕೆ ಮತ್ತೆ ಮೂವ್ಮೆಂಟ್ ಮುಂದಕ್ಕೆ ಏನಾಗ್ತದ್ರಿ, ಚಲನೆ ಆಗ್ತದ. ಸೊ ಒಂದು ನಿರ್ದಿಷ್ಟ ಬಿಂದುವಿನಿಂದ ಮುಂದಕ್ಕೆ ಮತ್ತೆ ಹಿಂದಕ್ಕೆ ಚಲನೆ ಆಯ್ತು ಅಂದ್ರೆ ಅದಕ್ಕೆ ನಾವು ಮೀನ್ ಪೊಸಿಷನ್ ಅಂತ ಹೇಳ್ತೀವಿ. ಈ ಮೀನ್ ಪೊಸಿಷನ್ ಒಳಗಡೆನೆ ನಾವು ರೆಫರೆನ್ಸ್ ಅಂತ ತಗೊಂಡ ಅಲ್ಲೇ ಮತ್ತೆ ದ ಬಾಡಿ ವಿಲ್ ಸ್ಟಾರ್ಟ್ಸ್ ಟು ಆಸಿಲೇಟ್ ಇಟ್ ಸೆಲ್ಫ್. So right, that is nothing but we can say mean position. So second ನೋಡೋದಾದ್ರೆ displacement ಅಂತ ಬರ್ತದೆ. displacement. So what is mean by displacement? ನಾವು y ಅಂತ ತೋರಿಸ್ತೀವಿ displacement ಗೆ. What is mean by displacement? So PUC first year ಒಳಗಡೆ ನೀವು ಆಲ್ರೆಡಿ ಒಳಗಡೆ ಡಿಸ್ಪ್ಲೇಸ್ಮೆಂಟ್ ಅಂತ ಕಲ್ತಿದ್ರಿ, ಡಿಸ್ಟೆನ್ಸ್ ಅಂತ ಕಲ್ತಿದ್ರಿ, ಸ್ಪೀಡ್, ವೆಲಾಸಿಟಿ ಇವೆಲ್ಲನೂ ಕಲ್ತಿದ್ರಿ. ಸೊ ವಾಟ್ ಈಸ್ ಮೀನ್ ಬೈ ಡಿಸ್ಟೆನ್ಸ್ ಆರ್ ಕ್ಯಾನ್ ಸೇ ಡಿಸ್ಪ್ಲೇಸ್ಮೆಂಟ್? ಸೊ ಹೆಂಗೆ ಹೇಳ್ತೀರಿ ನೀವು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ? ಇಟ್ ಈಸ್ ಹೆಂಗೆ ಹೇಳ್ತೀರಿ ನೀವು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ? ಇಟ್ ಈಸ್ ದ ಡಿಸ್ಟೆನ್ಸ್, ಇಟ್ ಈಸ್ ದ ಡಿಸ್ಟೆನ್ಸ್ the particle moved by the particle. It is the distance moved by the particle from its mean position. From mean position is called what you can say is called displacement. So displacement is nothing but what? It is the distance moved by the particle from its mean position in a given interval of time is called displacement. ಕೊಟ್ಟಿರುವಂತಹ ನಿರ್ದಿಷ್ಟ ಸಮಯದೊಳಗ ಅದು ಚಲನೆಯನ್ನ ಹೊಂದದಲ್ಲ, ಅದಕ್ಕೇನಂತ ಕರಿತೀವಿ ನಾವು? ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಟ್ ಇಸ್ ಅ ಡಿಸ್ಟೆನ್ಸ್, or you can say distance moved by the particle or moved by the body from its mean position in a given time is called displacement. Third one ನಾವು ನೋಡೋದಾದ್ರೆ ಆಂಪ್ಲಿಟ್ಯೂಡ್ ಅಂತ ಬರ್ತದೆ. ಆಂಪ್ಲಿಟ್ಯೂಡ್ ಇದನ್ನ ನಾವು ಎ ಅಂತ ತೋರಿಸ್ತೀವಿ. ಆಂಪ್ಲಿಟ್ಯೂಡ್ ಯು ಕ್ಯಾನ್ ಸೇ ಎ. ಸೊ ಇದಕ್ಕೆ ನಾವು ಡೆಫಿನೇಷನ್ ಅಂತ ಹೆಂಗೆ ತಗೊಳ್ಬೋದು? ವಾಟ್ ಈಸ್ ಮೀನ್ ಬೈ ಆಂಪ್ಲಿಟ್ಯೂಡ್? ಆಂಪ್ಲಿಟ್ಯೂಡ್ ಅನ್ನು ನಾವು ಹೆಂಗೆ ಹೇಳ್ಬೋದ್ರಿ? It is the maximum distance. It is the maximum distance covered by the body. Covered by the body from mean position. Mean position in the given interval of time is called amplitude. ಮೀನ್ ಪೊಸಿಷನ್ ಅಂದ ಅಥವಾ ರೆಫರೆನ್ಸ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡೆ ಆ ವಸ್ತು ಅಥವಾ ಒಂದು ಬಾಡಿ ಎಷ್ಟು ಮ್ಯಾಕ್ಸಿಮಮ್ ಪೊಸಿಷನ್ ಅಂದ ಕವರ್ ಮಾಡ್ಕೊಂಡು ಬರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇಟ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ covered by the body. It is a maximum distance moved by the particle on either side of its maximum position. Mean position ಹಿಡಿದ ಅವು ಎರಡು ಏನು ಎಂಡ್ ಇರ್ತಾವಲ್ಲ, ಮ್ಯಾಕ್ಸಿಮಮ್ ಏನು ರೀಚ್ ಆಗಿರ್ತದಲ್ಲ, ಆ ಮ್ಯಾಕ್ಸಿಮಮ್ ರೀಚ್ ಎರಡು ಸೈಡ್ ಮ್ಯಾಕ್ಸಿಮಮ್ ರೀಚ್ ಆಗಿರ್ತಾವಲ್ಲ, ಆ ಎರಡೂದ್ರ ನಡುವಿನ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಂತ ಏನು ಕರಿತೀವಿ? ಆಂಪ್ಲಿಟ್ಯೂಡ್ ಅಂತ ನಾವಿಲ್ಲಿ ಕರಿಬಹುದು. ನೆಕ್ಸ್ಟ್ ನಾಲ್ಕನೇದು ನೋಡೋದಾದ್ರೆ, ಸೊ ಫೋರ್ತ್ ಒನ್
that is nothing but what you can say period. Period anta ನಾವು ಇಲ್ಲಿ ಕರಿತೀವಿ capital T time. So what is time period? It is the time taken by the body to complete one oscillation is called period. ಒಂದು ಆಸಿಲೇಷನ್ ಆಗಬೇಕಾದ್ರೆ ಆ ವಸ್ತು ಅಥವಾ ಒಂದು ಪಾರ್ಟಿಕಲ್ ಎಷ್ಟು ಟೈಮ್ ಅನ್ನು ತಗೊಳ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಟೈಮ್ ಪೀರಿಯಡ್ ಅಂತ ಕರಿತೀವಿ ಅಥವಾ ಐ ಕ್ಯಾನ್ ಸೇ ಸಿಂಪ್ಲಿ ಪೀರಿಯಡ್. ಸೊ ಸಿ period or you can say time period, the time required to complete one oscillation is called time period. You can say the time which is required to complete a cycle or you can say one oscillation. The time which is required to complete one cycle or one oscillation is called time period ಅಂತ ನಾವೆಲ್ಲ ಹೇಳ್ತೀವಿ. ಇನ್ನು ಲಾಸ್ಟ್ಗೆ ಏನು ಬರ್ತದ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಬರ್ತದ. ಫ್ರೀಕ್ವೆನ್ಸಿ ನಾವು ಹೆಂಗ್ ಮಾಡ್ತೀವಿ ಎಫ್ ಅಂತ ತೋರಿಸ್ತೀವಿ. ಸೊ ಫ್ರೀಕ್ವೆನ್ಸಿ ಹೆಂಗೆ ಹೇಳ್ಬೋದಾ? ಸೊ ಫ್ರೀಕ್ವೆನ್ಸಿಯನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಿ? ಇಟ್ ಈಸ್ ದ ನಂಬರ್ ಆಫ್ ಆಸಿಲೇಷನ್ಸ್. ಡೆಫಿನಿಷನ್ಸ್ ನೋಡೋದಾದ್ರೆ the number of oscillations ಹೆಂಗೆ ಹೇಳ್ಬೋದು? the number of oscillations per second is called frequency. ಒಳಗಡೆ ಎಷ್ಟು ಆಸಿಲೇಷನ್ಸ್ ಆಗ್ತಾವ ಅಥವಾ ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಆಗ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ದಿ ನಂಬರ್ ಆಫ್ ಆಸಿಲೇಷನ್ಸ್ ಕವರ್ಡ್ ಬೈ ದಿ ಬಾಡಿ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಸೊ ಇದಕ್ಕೆ ನಾವು ಮ್ಯಾಥಮೆಟಿಕಲ್ ಆಗಿ ಎಫ್ ಈಸ್ ಈಕ್ವಲ್ ಟು 1/t ಅಂತ ಹೇಳಿ ತಗೊಳ್ತೀವಿ. ನಾವು 1/t ಅಂತ ತಗೊಳ್ತೀವಿ. ಇಲ್ಲಿ ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಬರ್ತದೆ, ಟಿ ಅಂದ್ರೆ ಟೈಮ್ ಪೀರಿಯಡ್ ಅಂತ ಬರ್ತದೆ. SI ಯೂನಿಟ್ ನೋಡಕ್ ಹೋದ್ರೆ ಸೆಕೆಂಡ್ ಅಂತ ಬರ್ತದೆ. ಫ್ರೀಕ್ವೆನ್ಸಿ SI ಯೂನಿಟ್ ನಿಮ್ಗೆಲ್ಲರಿಗೂ ಗೊತ್ತದ ಹರ್ಡ್ಸ್ ಅಂತ ಬರ್ತದೆ. ಸೊ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಟೈಮ್ ಪೀರಿಯಡ್ ಮತ್ತೆ ಫ್ರೀಕ್ವೆನ್ಸಿ ನಡುವೆ ಹೆಂಗ್ ರಿಲೇಶನ್ಶಿಪ್ ಇದೆ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಟೈಮ್ ಪೀರಿಯಡ್ ಕಡಿಮೆ ಆಗ್ತದೆ, ಟೈಮ್ ಪೀರಿಯಡ್ ಕಡಿಮೆ ಆದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ. ಹಿಂಗೆ ನಾವು ಹೇಳ್ಬೋದು. ಸೊ ಇವೆಲ್ಲಾನು ನಾವು ಇವತ್ತಿನ ಕ್ಲಾಸ್ ಒಳಗಡೆ ಕಲ್ತಿದ್ದೀವಿ. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗಡೆ ಇದರ ಮುಂದಿನ ಕಾನ್ಸೆಪ್ಟ್ಸ್ಗಳನ್ನು ನಾವು ಕಲಿಯೋಣ. ಸೊ ಓದ್ರಿ ಚೆನ್ನಾಗಿ, ವಿಡಿಯೋನ ನೋಡ್ರಿ, ಯಾವ್ಯಾವ ಪಾಯಿಂಟ್ಸ್ ಬೇಕಾಗ್ತಾವಲ್ಲ ನಿಮಗೆ ಹೆಲ್ಪ್ಫುಲ್ ಇವು ಪಾಯಿಂಟ್ಸನ್ನು ಬರೆದಿಟ್ಕೊಳ್ರಿ. ನಿಮ್ಮ ನೋಟ್ಸ್ ಒಳಗಡೆ ಬರೆದಿಟ್ಕೊಳ್ರಿ. ಯಾವಾಗ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗ್ತದಲ್ಲ ಅವು ನಾವು ನೋಡ್ತೀವಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಮಾಡ್ತೀವಿ. ಇವೆಲ್ಲಾನು ಕಾನ್ಸೆಪ್ಟ್ಸು ಸೆಕೆಂಡ್ ಇಯರ್ PUC ಒಳಗಡೆ ಭಾಳ ಹೆಲ್ಪ್ ಆಗ್ತಾವ. ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾವ್ ಅ ನೈಸ್ ಡೇ.